ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಡಿಸೆಂಬರ್ 4th and January 5 by the end of this month actually we should complete right. I'm not to targeting it. ಗೊತ್ತಂತ್ರಿ ಇನ್ಫಾರ್ಮೇಷನ್ ಇದೆ ಸರ್. ಇವರು ಬಸ್ ಹಾಕ್ಸೋಕೆ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ವಾಟರ್ ಫೇಸ್ ಮಾಡ್ತೀವಿ ಅಂತ ಅವ್ರು ಫೋರ್ತ್ ಎಲ್ಲ ಕ್ಲೀನ್ ಮಾಡಿ ಸರ್. ಫೋರ್ತೂ ಸ್ಟಾರ್ಟ್ ಮಾಡಿ. ಈಗ 4 ಗೇಟ್ಸ್ ಪ್ರೋಗ್ರೆಸ್ನಲ್ಲಿ ಇದ್ದಾವೆ. Yes, sir. Checking. Yes, sir. They are coming, sir. Agency is coming tomorrow. ಸರ್ ಆ ಕಡೆ ಬನ್ನಿ. ಈ ಕಡೆ ಇವಾಗ JDS ಉಳಿದಿದೆಯಾ ಎಲ್ಲನ ಹೇಳಿ. ಇವತ್ತು ಅವರ ಸಂಬಂಧಿಕರೇ BJP ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ? ಏನು ಇಂಪ್ಯಾಕ್ಟ್? ಕುಮಾರಸ್ವಾಮಿ ರಾಜಕಾರಣ ಏನಾಗುತ್ತೆ? ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ BJPಯವರು JDS ಅವರು ಬಂದಿದ್ದಾರೇನ್ರಿ? BJPನೇ ಬಂದಿಲ್ಲ ಅಂದ್ರೆ JDS ಹೆಂಗ್ ಬರುತ್ತೆ ಸ್ವಂತ ಬಲದ ಮೇಲೆ? ಬಳ್ಳಾರಿ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ ಸ್ಟಾರ್ಟ್ ಮಾಡ್ಲಿ, ಸಂತೋಷ ಮಾಡ್ಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರ್ಗಿ ತನಕ ಬರ್ಲಿ, ಬೀದರ್ ತನಕ ಹೋಗ್ಲಿ, ಅದಕ್ಕೇನಿದೆ? ಇಶ್ಯೂ ಇರ್ಬೇಕಲ್ಲ ಇವ್ರೆ. ಏನಾದ್ರೂ ಇಶ್ಯೂ ಇದ್ರೆ ಮಾಡ್ಲಿ. ನಾವು ಪಾದಯಾತ್ರೆಗಳು ಮಾಡಿದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದೀವಲ್ಲ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ಪಾದಯಾತ್ರೆ ಮಾಡ್ಲಿ, ಆದ್ರೆ ಜನನೂ ಒಪ್ಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರ ಪರವಾಗಿ ಮಾಡಿದ್ವಿ. ನಾಳೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ. ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಅಂತೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಪತ್ರಿಕಾ ಘೋಷಣೆ ಮಾಡಿದ್ದು. ಕೆಲವೊಂದು ವಿಚಾರಗಳನ್ನು ಇನ್ನೂ ಕೂಡ ಜನರಿಗೆ ಸ್ಪಷ್ಟೀಕರಣ ಆಗಿಲ್ಲ. ಯಾಕಂದರೆ ವಿವಿಧ ಕಾಮಗಾರಿಗಳಂದರೆ ಉಸ್ತುವಾರಿ ಮಂತ್ರಿಗಳು ಯಾವ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಯಾವ ಇಲಾಖೆಗಳಿಂದ ಉದ್ಘಾಟನೆ ಮಾಡ್ತಾರೆ ಎಂಬುದು ವಿಚಾರ ಇವತ್ತು ನಮಗೆ ಯಾರಿಗೂ ಕೂಡ ತಿಳಿಯೋದು. ಆದ ಕಾರಣ ಭಾಳಷ್ಟು ವಿಚಾರಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲು ಜನತಾದಳ ಪಕ್ಷದ ವತಿಯಿಂದ ನಮ್ಮ ತಂಡ ಕೆಲವೊಂದು ಸವಾಲುಗಳನ್ನು ಅವರನ್ನು ತಮ್ಮ ಮೂಲಕ ಕೇಳಲು ಬಯಸಕ್ಕೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತೇವೆ. ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಏನು ಮಾತು ಕೊಟ್ಟಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿಗೂ ಕೂಡ ಅದು ಪೂರ ರೈತರಿಗೆ ತಲುಪಲು ಸಾಧ್ಯವಾಗಿಲ್ಲ. ಮತ್ತು ನೀರಾವರಿ ಕಾಮಗಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಉದ್ಘಾಟನೆ ಲೋಕಾರ್ಪಣೆಗೆ ನಾನು ಸ್ವಾಗತವನ್ನು ಕೊಡ್ತೇನೆ.
ಅದೇ ರೀತಿ ಜಂಡು ಹುಟ್ಟಿದಕ್ಕಾಗಿ ಈ ಒಂದು ಆಹಾರದ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ಅವರಿಗೂ ಸ್ವಾಗತವನ್ನು ಕೊಡ್ತೀವಿ. ಮಂಡ್ಯದಲ್ಲಿ ಅತಿ ದೊಡ್ಡ ಆಹಾರ ಸಂಸ್ಕರಿಸುವ ನಾವು ತೊಗರಿ ಅತ್ಯಂತ ಹೆಚ್ಚು ತೊಗರಿ ಬೆಳೆಯುವಂಥ ಜಿಲ್ಲೆ ನಮ್ಮ ಕಲಬುರಗಿ ಜಿಲ್ಲೆಯಾಗಿದೆ. ಸೊ ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಒಂದು ಆಹಾರ ಶುಚಿಗೊಳಿಸುವ ಯಂತ್ರ ಮತ್ತು ಬೆಳೆದ ಬೆಳೆಗಳಿಗೆ. ಸೊ ಹಾಗಾಗಿ ಜಿಲ್ಲೆಯಲ್ಲಿ ಒಟ್ಟು 11 ಇಂಥ ಒಂದು ಯಂತ್ರಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಲ್ಲಿ ಇವತ್ತು ಸನ್ಮಾನ್ಯ ಶ್ರೀ ಸಾಹೇಬರು ಲೋಕಾರ್ಪಣೆ ಮಾಡ್ತಿದ್ದಾರೆ. ಸೊ ಇದ್ರ ಜೊತೆಗೆ DMF ಯೋಜನೆ ಅಡಿಯಲ್ಲಿ ಸನ್ಮಾನ್ಯ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.